ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ವೀಕ್ಷಕರೇ, ಇವತ್ತಿನ ಸ್ಟೋರಿಯ ಹೀರೋ ಡಿಕೆ ಸುರೇಶ್. ಮಾಜಿ ಎಂಪಿ, ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರೀತಿಯ ತಮ್ಮ. ಹಾಗಂತ ಅವರ ಮೇಲೇನೋ ಕೇಸ್ ಇದೆ ಅಂತಲ್ಲ, ಅವರ ಹೆಸರನ್ನಿಟ್ಕೊಂಡು ಒಬ್ಬ ಖತರ್ನಾಕ್ ಲೇಡಿ ಮಾಡಿರೋ ಚೀಟಿಂಗ್ ಕೇಸ್. ಬಂಗಾರಿ ಅಂತಾನೆ ಫೇಮಸ್ ಆದ ಐಶ್ವರ್ಯ ಗೌಡ ಜ್ಯುವೆಲ್ರಿ ಅಂಗಡಿಯೊಬ್ಬರ ಹತ್ತಿರ ಹೆಚ್ಚು ಕಡಿಮೆ 10 ಕೋಟಿಯ ಬಂಗಾರ ಖರೀದಿ ಮಾಡಿ ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಯಾಮಾರಿಸಿದ್ದ ಕತೆ. ಆ ಕತೆಗೆ ಎಂಟ್ರಿ ಕೊಟ್ಟಿದ್ದ ಇಡಿ ಈಗ ಡಿಕೆ ಸುರೇಶ್ ಅವರಿಗೂ ನೋಟಿಸ್ ಕೊಟ್ಟಿದೆ. ಐಶ್ವರ್ಯ ಗೌಡ ಈಕೆ ಅಪ್ರತಿಮಾ ಸುಂದರಿಯೇನಲ್ಲ, ಆದ್ರೆ ಮುಖಕ್ಕೆ ಫೇಶಿಯಲ್ಲು ಮೇಕಪ್ ಮಾಡಿಸ್ಕೊಂಡ್ರೆ ಮಾಡೆಲ್ ತರ ಕಾಣ್ತಾರೆ. ವೃತ್ತಿಯಲ್ಲಿ ಸಮಾಜ ಸೇವಕಿ. ಬಣ್ಣ ಹಾಕೊಂಡು ನಾಟಕ ಆಡೋರ್ನ ಆರ್ಟಿಸ್ಟ್ಗಳು ಕಲಾವಿದ್ರು ಅಂತಾರೆ. ಆದ್ರೆ ಈಕೆ ಮೇಕಪ್ ಇಲ್ಲದೆ ನಾಟಕವನ್ನ ಮಾಡ್ತಾರೆ. ಈಕೆ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡಿದ್ದಕ್ಕೆ ಈಗ ಮಾಜಿ ಎಂಪಿ ಡಿಕೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಅರೆ, ಡಿಕೆ ಸುರೇಶ್ ಅವರಿಗೆ ಇರೋದು ಒಬ್ಬ ಅಣ್ಣ, ಅದು ನಮ್ ಡಿಸಿಎಂ ಡಿಕೆ ಶಿವಕುಮಾರ್. ತಂಗಿ ಅಂತ ಇರೋದು ಒಬ್ರೆ, ಅವರು ಹೊರಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅದನ್ನ ಬಿಟ್ಟು ಮತ್ಯಾರು ಇದ್ದಂಗಿಲ್ವಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ. ಈಕೆ ತಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡೇ ವಂಚಿಸಿದ್ಲು. ವಂಚನೆಗೆ ಒಳಗಾಗಿದ್ದವರು ಅಷ್ಟೇ. ಈಕೆ ಡಿಕೆ ಸುರೇಶ್ ತಂಗಿ ಅಂತ ನಂಬ್ಕೊಂಡೇ ಹಳ್ಳಕ್ಕೆ ಬಿದ್ದಿದ್ರು. ಈಕೆಗೆ ಕೊಟ್ಟಿದ್ದು 9 ಕೋಟಿಯ ಚಿನ್ನಾಭರಣ. ಐಶ್ವರ್ಯ ಗೌಡ ಚೀಟಿಂಗ್ ಕೇಸ್. ಡಿಕೆ ಸುರೇಶ್ಗೆ ಇಡಿ ನೋಟಿಸ್ ಯಾಕೆ? ಡಿಕೆ ತಂಗಿ ಹೆಸರಲ್ಲಿ ಮಾಡಿದ್ದು ಎಂಥ ವಂಚನೆ! ಡಿಕೆ ಸುರೇಶ್ ವೇಷ ಹಾಕಿದ್ದ ಆ ಕದೀಮ ಯಾರು? ಈಕೆ ಮಾಡಿದ್ದ ಯಾವ ಚೀಟಿಂಗ್ ಕೇಸು ಹೊರಗೆ ಬರ್ತಾನೆ ಇರ್ಲಿಲ್ವೇನೋ. ಈಕೆ ಮಾಡಿದ್ದಂತಹ ಚೀಟಿಂಗ್ ಅಂಥದ್ದು. ಈಗ ಅದೇ ಕೇಸ್ನಲ್ಲಿ ಡಿಕೆ ಸುರೇಶ್ ಅವರಿಗೆ ಇಡಿ ಅಂದ್ರೆ ಜಾರಿ ನಿರ್ದೇಶಾಲಯ ನೋಟಿಸ್ ಕೊಟ್ಟಿದೆ. ಜೂನ್ 19ಕ್ಕೆ ಹಾಜರಾಗಬೇಕು ಡಿಕೆ ಸುರೇಶ್. ನನಗೆ ಈಗ ಮಧ್ಯಾಹ್ನ 12:30 ಗಂಟೆಗೆ ಎಲ್ಲೋ ಹೊರಗಡೆ ಹೋಗಿದ್ದೆ. ಸೊ ಥರ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂಥೇಳಿ ತಿಳಿಸಿದ್ರು. ಸೊ ಏನು ಅಂಥೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ, ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂಥೇಳಿ ಕೇಳಿದ್ದಾರೆ. ಸೊ ಅವರು 19ನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. 19ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೀನಿ ಅಂಥೇಳಿ ನಾನು ಈಗ ಅವ್ರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ. ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಡಿಕೆ ಸುರೇಶ್ಗೆ ನೋಟಿಸ್. ವನಿತಾ ಐತಾಳ್ ಮಾಲೀಕತ್ವದ ಚಿನ್ನದ ಅಂಗಡಿಗೆ ವಂಚನೆ. ವರಾಹಿ ಗೋಲ್ಡ್ ಆಫ್ಗೆ
9.82 ಕೋಟಿ ಚಿನ್ನಾಭರಣ ವಂಚನೆ. 2023 ಅಕ್ಟೋಬರ್ನಿಂದ 2024 ಏಪ್ರಿಲ್ವರೆಗೆ ಚಿನ್ನ ಖರೀದಿ. 9.82 ಕೋಟಿ ಮೌಲ್ಯದ ಚಿನ್ನಾಭರಣ ಖರೀದಿಸಿದ್ದ ಐಶ್ವರ್ಯ ಗೌಡ. ಡಿಕೆ ಸುರೇಶ್ ಹೆಸರಲ್ಲಿ ಧ್ವನಿ ಬದಲಾಯಿಸಿ ಫೋನ್ ಕಾಲ್. ನಟ ಧರ್ಮೇಂದ್ರ ಎಂಬಾತನಿಂದ ಮಿಮಿಕ್ರಿ ವಾಯ್ಸ್ ಕಾಲ್. ಇದು ಮ್ಯಾಟ್ರು. ಈ ಚೀಟಿಂಗ್ ಕೇಸ್ ಈಗ ಬರ್ತಾ ಇದ್ದ ಹಾಗೆ ಎಲ್ಲರೂ ಕೇಳಿದ್ದು ಒಂದೇ ಪ್ರಶ್ನೆ, ಯಾರಿ ಬಂಗಾರಿ ಬುಲ್ಬುಲ್? ಅಂದ್ರೆ ಹೊರಗೆ ಬಂದ ಕಥೆಯೇ ಬೇರೆ. ಈ ಐಶ್ವರ್ಯ ಗೌಡ ತನ್ನನ್ನ ಡಿಕೆ ಸುರೇಶ್ ಅವರ ಪ್ರೀತಿಯ ತಂಗಿ ಡಿಕೆ ಶಿವಕುಮಾರ್ ಮಗಳಿಗೆ ಇಟ್ಟಿರೋದು ನನ್ನ ಹೆಸರನ್ನೇ. ನನಗೆ ಒಳ್ಳೊಳ್ಳೆ ಬಿಸ್ನೆಸ್ ಮೆನ್ಸ್ ಕಾಂಟ್ಯಾಕ್ಟ್ಸ್ ಇದೆ, ನಿಮ್ಗೆ ಸಖತ್ ಬಿಸ್ನೆಸ್ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ದರು ಐಶ್ವರ್ಯ ಗೌಡ. ಕೊನೆಗೂ ದುಡ್ಡು ಇಲ್ಲ, ದೌಲತ್ತೇ ಎಲ್ಲ ಅಂದ ಹಾಗೆ ಕೇಸು ಹಾಕಿದ್ರು. ಆಗ ಹೊರಬಿದ್ದಿದ್ದು ಡಿಕೆ ಸುರೇಶ್ ಹೆಸರು. ಸ್ವತಃ ಕಂಪ್ಲೇಂಟ್ ಕೊಟ್ಟಿದ್ರು ಡಿಕೆ ಸುರೇಶ್. 14 ಕೆಜಿ 666 ಗ್ರಾಂ ಚಿನ್ನ ಖರೀದಿಸಿದ ಐಶ್ವರ್ಯ. ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಯಾರ ಜೊತೆನೂ ಇಲ್ಲ. ಸೊ ಅವ್ರು ಏನು ಕೇಳ್ತಾರೆ ಅದನ್ನು ನೋಡಬೇಕಾಗತ್ತೆ ನಾನು. ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಹೋದಾಗ ಅವ್ರೇನು ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಅದನ್ನು ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಈಗ ನನಗೆ ಅವ್ರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ. ನಾನು ಅವರು ಕರೆದಂಥ 2 ಕಾರ್ಯಕ್ರಮಗಳಿಗೆ ನನ್ನ ಕ್ಷೇತ್ರದವರಾಗಿದ್ದರಿಂದ 2 ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ಲದೇ ಇರೋದ್ರಿಂದ ಸೊ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ. ಸೊ ನೋಡೋಣ ಏನು ಮಾಡ್ತಾರೆ. ಇಷ್ಟೇ ಉತ್ತರ. ಡಿಕೆ ಸುರೇಶ್ ಅವರಿಗೆ ಐಶ್ವರ್ಯ ಗೌಡ ಗೊತ್ತೇ ಇಲ್ಲ ಅಂದಲ್ಲ. ಆದರೆ ಸುರೇಶ್ ಅವರು ಸಂಸದರಾಗಿದ್ದಾರಲ್ಲ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಆ ಕ್ಷೇತ್ರದಲ್ಲೇ ಇದ್ದ ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರನ್ನ 2 ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಕರೆದಿದ್ರಂತೆ. ಅದಕ್ಕೆ ಡಿಕೆ ಸುರೇಶ್ ಅವರು ಹೋಗಿದ್ದಾರಂತೆ. ಅದನ್ನ ಬಿಟ್ರೆ ಇಬ್ಬರ ನಡುವೆ ಯಾವುದೇ ಬಿಸ್ನೆಸ್ ಇರಲಿಲ್ಲ. ಡಿಕೆ ಸುರೇಶ್ ಅವರೇ ಹೇಳ್ತಿರೋದು. ಹೀಗಿದ್ರು ಡಿಕೆ ಸುರೇಶ್ ಅವರಿಗೆ ಇಡಿಯ ನೋಟಿಸ್ ಕೊಟ್ಟಿದ್ದು ಯಾಕೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದವರು ಡಿಕೆ ಸುರೇಶ್. ನಾನು ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನು ಕೂಡ ನಾನು ಈ ಥರ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ಸಂಬಂಧ ಇಲ್ಲದೆ ಇದ್ದವರು ನನ್ನ ತಂಗಿ ಅಂತೇಳಿ ಮಾಡ್ತಾ ಇದ್ದಾರೆ, ಹೆಸರು ಹೇಳ್ಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ, ಬೇರೆ ಬೇರೆಯವ್ರ ಕಡೆ ಹೆಸರು ಬಳಕೆ ಮಾಡಿಕೊಂಡು ಅಂಥೇಳಿ ವಿಚಾರ ಗೊತ್ತಾಗಿದೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂಥೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಪತ್ರನೂ ಕೂಡ ಬರೆದಿದ್ದೆ. ಸೊ ಈ ಮಧ್ಯದಲ್ಲಿ ಪೊಲೀಸ್ ಕೇಸ್ಗಳು ಆಯಿತು, ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ಮೂಲತಃ ಮಂಡ್ಯದ ಮಳವಳ್ಳಿ ತಾಲೂಕಿನ ಕಿರುಗಾವಲಿನ ಹುಡುಗಿಯಾಗಿದ್ದ ಬಂಗಾರಿ ಅಲಿಯಾಸ್ ಐಶ್ವರ್ಯ ಗೌಡ ಬೆಂಗಳೂರಿನ ಯಶವಂತಪುರದಲ್ಲಿ ಒಂದು ಫ್ಲಾಟ್ ಕೂಡ ಹೊಂದಿದ್ದಾರೆ. ಈಕೆಯ ಮನೆಯಲ್ಲಿ ಒಂದು ಬೆನ್ಸ್, ಫಾರ್ಚುನರ್, ಆಡಿ ಸೇರಿ 4 ಐಷಾರಾಮಿ ಕಾರುಗಳಿದ್ದವು. ಬಹುಶಃ ಇದನ್ನೆಲ್ಲ ನೋಡಿ ಇದ್ದರು ಇರಬಹುದು ಎಂದುಕೊಂಡಿದ್ರೆ ಆಕೆಯ ತಪ್ಪೇನಿಲ್ಲ ಬಿಡಿ. ಈಗ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಬಂದಿರೋದು ಅದೇ ಕೇಸ್ನಲ್ಲಿ. ಅಂದಹಾಗೆ ಡಿಕೆ ಸುರೇಶ್ ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರಿಗೆ ಇಡಿ ಹೊಸದೇನಲ್ಲ, ಏನ್ ಪ್ರಶ್ನೆ ಕೇಳ್ತಾರೋ ಕೇಳಿ. ಯಾವುದೋ ಒಂದಿಷ್ಟು ಡಾಕ್ಯುಮೆಂಟ್ ಕೇಳಿದಾರಂತೆ, ಅದನ್ನ ಕೊಟ್ಟಿದಾರಂತೆ. ಆದ್ರೆ ಕೆಲವು ದಾಖಲೆಗಳು ಯಾಕೆ ಕೊಟ್ಟಿದಾರೋ ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತಿದ್ದಾರೆ ಡಿಕೆ ಸುರೇಶ್. ಇಡಿ ಅವರು ಏನು ಕೇಳ್ತಾರೆ ಅಂತ ನನಗೆ ಮಾಹಿತಿ ಇಲ್ಲ. ಅವರು ಕೇಳಿರ್ತ ಡಾಕ್ಯುಮೆಂಟೇಷನ್ನು ಒಂದು 7-8 ಡಾಕ್ಯುಮೆಂಟೇಷನ್ ಬೇಕು ಅಂತ ಕೇಳಿದ್ದಾರೆ. ಸೊ ನನಗೆ ಯಾವುದೇ ವ್ಯಾವಹಾರಿಕವಾದಂಥ ಸಂಬಂಧ ಇಲ್ಲ. ನನ್ನ ಎಲ್ಲ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಏನೇ ವ್ಯವಹಾರಗಳಿದ್ರು ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ತಿಳಿಸಿದ್ದೇನೆ. ಸೊ ಇದು ಏನು ಕೇಳಿದ್ದಾರೆ ಅಸಂಬದ್ಧವಾಗಿದೆ. ಸೊ ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅದನ್ನು
ತದನಂತರ ನಾನು ಚರ್ಚೆ ಮಾಡಿ ಅವ್ರ ಹತ್ರ ವಿಚಾರ ಮಾಡಿ ಅವ್ರೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅವ್ರೇನು ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟು. ಡಿಕೆ ಸುರೇಶ್ ಅವರು ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಜೂನ್ 19 ಗುರುವಾರ, ಅವತ್ತು ಬರಲ್ಲ ಅಂತ ಹೇಳಿರುವಂತ ಡಿಕೆ ಸುರೇಶ್ ಬದಲಿಗೆ ಸೋಮವಾರ ಹೋಗ್ತಾರಂತೆ. ಸೋಮವಾರ ಅಂದ್ರೆ ಜೂನ್ 23ನೇ ತಾರೀಕು ಏನಾಗುತ್ತೆ ಅದು ಕುತೂಹಲ. ಇನ್ನು ಡಿಕೆ ಸುರೇಶ್ ಅರೆಸ್ಟ್ ಆಗ್ತಾರಂತೆ ಅನ್ನೋ ಸುದ್ದಿಯನ್ನೆಲ್ಲ ನಂಬಬೇಡಿ. ಈ ಕೇಸ್ನಲ್ಲಿ ಡಿಕೆ ಸುರೇಶ್ ಅವರ ತಪ್ಪು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಇಷ್ಟಕ್ಕೂ ಈ ಕೇಸು ಸೀರಿಯಸ್ ಆಗಿದ್ದೆ ಖುದ್ದು ಡಿಕೆ ಸುರೇಶ್ ಕಂಪ್ಲೇಂಟ್ ಕೊಟ್ಟ ಮೇಲೆ. ಹೀಗಾಗಿ ಹಂಗಂತೆ ಹಿಂಗಂತೆ ಎನ್ನೋ ಸುದ್ದಿಗಳನ್ನೆಲ್ಲ ನಂಬೋ ಅಗತ್ಯ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಮೊದಲು ಒಂದು ಕೇಸ್ ಬರುತ್ತೆ. ಡಿಕೆ ಸುರೇಶ್ ಹೆಸರು ಬಂದಿದ್ರಿಂದ ಅದಾದ ಮೇಲೆ ಸುರೇಶ್ ಅವರೇ ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟ ಕಾರಣಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ. ಸೀರಿಯಸ್ ಆಗಿ ಹುಡುಕೋಕೆ ಮುಂದಾದ ಪೊಲೀಸರಿಗೆ ಬಂಗಾರಿಯ ಕೇಸು ನಾವು ಅಂದುಕೊಂಡಷ್ಟು ಈಸಿ ಇಲ್ಲ. ಇದು ಒಂದು ಚೀಟಿಂಗ್ ಅಲ್ಲ, ಚೀಟಿಂಗ್ 10 ಅಲ್ಲ, 20 ಅಲ್ಲ, 50 ಅಲ್ಲ, ಅದನ್ನು ಮೀರಿದ್ದು ಅಂತ ಗೊತ್ತಾದಾಗ ಪೊಲೀಸರೇ ಇಡಿಗೆ ಪತ್ರ ಬರೀತಾರೆ. ಈಗ ಏನು ಹೇಳಲ್ಲ ಎಂದಿದ್ದರು ಐಶ್ವರ್ಯ ಗೌಡ. ಬೆನ್ನ ಹಿಂದೆ ಯಾರೋ ಇದ್ದಾರೆ ಎಂದಿದ್ದ ಐಶ್ವರ್ಯ ಸರ್ ಇದಾರೆ ಅಂತ ನಿಮ್ಗೆ ಅವತ್ತು ಹೇಳಿದೀನಿ, ಇವತ್ತು ಹೇಳ್ತಿದ್ದೀನಿ. ಇದಾರೆ ಅಂತ ಅವತ್ತು ಹೇಳಿದೀನಿ, ಇವತ್ತು ಹೇಳ್ತಿದ್ದೀನಿ. ಮುಂದೆ ಅದು ಯಾರಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಹಿಂದೆ ಒಂದು ಆರೋಪ ಮಾಡಿದ್ರಿ ಮೇಡಮ್, ಸೆಂಟ್ರಲ್ ಮಿನಿಸ್ಟರ್ ಒಬ್ಬರ ಕೈವಾಡ ಇದೆ ಅಂತ ಹೇಳ್ತಿದ್ವಿ ಹಿಂದೆ. ಅದು ಯಾರು ಮುಂದೆ ಗೊತ್ತಾಗುತ್ತಲ್ಲ ಬಿಡಿ. ಕೆಲವು ದಿನಗಳಾಗ್ಲಿ, ಇವಾಗೆಲ್ಲ ಕೋರ್ಟಲ್ಲಿ ಇದೆ ಕೇಸು. ನಾನು ಮಧ್ಯದಲ್ಲಿ ಇವಾಗ ಅದ್ರ ಬಗ್ಗೆ ಏನ್ ಮಾತಾಡೋಕು ನಂಗೆ ಇಷ್ಟಪಡಲ್ಲ. ಯಾರು ಅನ್ನೋದು ಇವತ್ತಿಗೂ ಬಗೆಹರಿಯದ ರಹಸ್ಯ. ಇದೇ ಐಶ್ವರ್ಯ ಈ ಹಿಂದೆ ಪ್ರಕರಣ ಹೊರಗೆ ಬಂದಾಗ ದೂರು ಕೊಟ್ಟಿದ್ದ ವನಿತಾ ಐತಾಳ್ ಅವರಿಗೆ ಫೋನ್ ಮಾಡಿ ಕಣ್ಣೀರು ಹಾಕಿದ್ದ ವಿಡಿಯೋದಲ್ಲೂ ಡಿಕೆ ಸುರೇಶ್ ಹೆಸರು ಪ್ರಸ್ತಾಪ ಇತ್ತು. ನಿನ್ನ ಕಾಲು ಹಿಡ್ಕೋತೀನಿ ಅಂತ ಐಶ್ವರ್ಯ ಕಣ್ಣೀರು ಹಾಕ್ತಾ ಇದ್ರೆ ನೀನು ಅದೇನೋ ಹೇಳ್ತಿದ್ಯಲ್ಲ, ಆ ಡಿಕೆ ಸುರೇಶ್ ಹತ್ತಿರಾನೇ ದುಡ್ಡು ಕೊಡಿಸು ಅಂತಿದ್ರು ವನಿತಾ ಐತಾಳ್. ಹಲೋ, ಇಲ್ಲ ನಿನ್ ಕಾಲ್ ಕಟ್ಕೊತೀನಿ, ಸ್ಟಾಪ್ ಮಾಡಿಸಿ. ನನಗೆ ದುಡ್ಡು ಬೇಕು ಐಶೋ, ನನಗೆ ದುಡ್ಡು ಬೇಕು. ಆಗಲ್ಲ, ನಾನು ಕೊಟ್ಟಿಲ್ಲ ಅಂದ್ರೆ ಮಾಡು. 2 ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶೋ. ನಾನ್ ಕಷ್ಟಪಟ್ಟು ತಂದಿರೋ ದುಡ್ಡು. 2 ದಿನದಲ್ಲಿ ಮಾಡ್ತೀನಿ ಅನ್ನಲ್ಲ. 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿಕೆ ಸುರೇಶ್ ಇದಾರೆ ತಾನೇ, ಡಿಕೆ ಸುರೇಶ್ ಹತ್ರ ತರ್ಸು. ಒಂದನ್ನು ಈಚೆ ಬರುತ್ತೆ ಕಡೆ. ನನ್ಗೆ ನಾನ್ ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶೋ. 2 ದಿನ ಮಾಡ್ಸು. 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ 2 ದಿನದಲ್ಲಿ. ನೋಡು, ನಾನು ಕೆಲಸ ಮಾಡಕ್ಕಿಲ್ಲ ಐಶೋ. ನನಗೆ ಈ ಕೆಲಸ ಮಾಡಬಾರ್ದಂತಾನೆ 1 ತಿಂಗಳಿಂದ ಹೇಳ್ತಾನೆ ಇದೀನಿ. 2 ದಿನಕ್ಕೆ ಆಗಲ್ಲ. ಆಯ್ತು, ಮನೆಗೆ ಬಂದಿದ್ದಾಳೆ, ಅವಳು ಮುಂದೆ ಅವಮಾನ ಆಗುತ್ತೆ ಕಡೆ. ನಿನ್ ಕಾಲ್ ಕಟ್ಕೋತೀನಿ, ನನ್ ಮಗಳು ಮುಂದೆ. ನೋಡ ಐಶೋ, ಇದು ನನ್ ಕೈಯಲ್ಲಿ ಇಲ್ಲ. ನೆನ್ನೆ ಬರ್ಸ್ಕೊಂಡಲ್ಲ, 2 ದಿನ ಏನ್ ಬರ್ಸ್ಕೊಂಡೆ? ನಾನು ಅವತ್ತು ಹೇಳ್ತಾ ಇದ್ದೀನಿ 5-6 ಕೆಜಿ ಬರ್ಕೊಂಡಾಗ್ಲಿ 2 ದಿನ. 2 ದಿನಕ್ಕೆ 26 ಅವ್ರಿಗೂ ಹೇಳಿದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಕೇಳು, 2 ದಿನಕ್ಕಾಯ ಪ್ಲೀಸ್, ನೀನ್ ಕಾಲ್ ಕಟ್ಕೋತೀನಿ ಕಣೆ. ಹೀಗೆ ಕಣ್ಣೀರು ಹಾಕಿದ ಇದೇ ಐಶ್ವರ್ಯ ಗೌಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದ ಮೇಲೆ ಆಡ್ತಾ ಇದ್ದ ಮಾತುಗಳೇ ಬೇರೆ. ಇಡಿ ಅವರು ರೇಡ್ ಮಾಡಿದಾಗ ಅದೇನು ದಾಖಲೆಗಳು ಸಿಕ್ಕಿದ್ದಾವೋ ಗೊತ್ತಿಲ್ಲ. ಈಗ ನೋಡಿದ್ರೆ ಇಡಿ ಅವರು ಕೇಳಿರೋ ಪ್ರಶ್ನೆಗಳು ಔಟ್ ಆಫ್ ದಿ ಬಾಕ್ಸ್ ಇವೆ ಅಂತಿದ್ದಾರೆ ಡಿಕೆ ಸುರೇಶ್. ವೀಕ್ಷಕರೇ, ಇಲ್ಲಿ ಮತ್ತೊಂದು ವಿಷಯ ಸ್ಪಷ್ಟ ಮಾಡಿಬಿಡ್ತೀವಿ. ಈ ಕೇಸಿನಲ್ಲಿ ದೂರು ಕೊಟ್ಟವರಲ್ಲಿ ವನಿತಾ ಐತಾಳ್ ಒಬ್ಬರೇ ಅಲ್ಲ, ಡಿಕೆ ಸುರೇಶ್ ಕೂಡ ಇದ್ದಾರೆ. ಬಂಗಾರಿ ಕೇಸಿನಲ್ಲಿ ಡಿಕೆ ಒಬ್ಬರೇ ಅಲ್ಲ, ಇನ್ನೂ ಹಲವರು. ಬಂಗಾರಿ ಮೇಲೆ ಇರೋದು ಎಷ್ಟು ಕೇಸುಗಳು?
ಆಶ್ಚರ್ಯ ಆಗಬಹುದು. ಇದೇ ಐಶ್ವರ್ಯ ಗೌಡ ಅವ್ರ ಮೇಲೆ ಐತಾಳ್ ಕೇಸು ಬೆನ್ನು ಬಿದ್ದಲ್ಲೇ ಶಿಲ್ಪಾ ಅನ್ನೋ ಇನ್ನೊಬ್ಬ ಮಹಿಳೆ ಕೂಡ ದೂರು ಕೊಟ್ಟಿದ್ರು. ಶಿಲ್ಪಾ ಅನ್ನೋರ ಬಳಿ ಇದೇ ಐಶ್ವರ್ಯ ಗೌಡ ಸುಮಾರು 3.25 ಕೋಟಿ ಬೆಲೆ ಬಾಳೋ ಬಂಗಾರ ಈಸ್ಕೊಂಡು ಕೈಕೊಟ್ಟಿದ್ರಂತೆ. ಅವರಿಗೂ ಕೂಡ ನಾನು ಡಿ.ಕೆ. ಸುರೇಶ್ ತಂಗಿ ಅಂತಾನೆ ಪರಿಚಯ ಮಾಡಿಕೊಂಡಿದ್ರಂತೆ. ಇದೆಲ್ಲ ಏನು ಮೇಡಮ್ ಅಂದ್ರೆ, ಆಗ ಐಶ್ವರ್ಯ ಗೌಡ ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿದ್ದನ್ನ ಬಿಟ್ಟು ಮಿಕ್ಕೆಲ್ಲ ಕಥೆ ಹೇಳಿದ್ರು. ಅಷ್ಟೇ ಅಲ್ಲ, ಡಾಕ್ಟರ್ ಮಂಜುಳಾ ಅನ್ನೋರ ಬಳಿಯೂ ಚಿನ್ನ ಬಿಸ್ನೆಸ್ ನಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಲಾಭ ಸಿಗುತ್ತೆ, ಕೋಟ್ಯಂತರ ಹಣ ಹಾಗೂ ಕೆಜಿಗಟ್ಟಲೆ ತೆಗೆದುಕೊಂಡು ವಂಚಿಸಿದ್ರಂತೆ. ಡಿ.ಕೆ. ಸುರೇಶ್ ಕೊಟ್ಟಿದ್ದ ದೂರಿನಲ್ಲೇನಿತ್ತು? ಐಶ್ವರ್ಯ ಗೌಡ ಉರ್ಫ್ ನವ್ಯಶ್ರೀ ಎಂಬುವವರು ನನ್ನ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಹಲವಾರು ಜನರಿಗೆ ಚಿನ್ನದ ಆಭರಣ ಹಾಗೂ ಹಣವನ್ನು ವಂಚಿಸುತ್ತಿರುವುದಾಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಂಚನೆಯನ್ನು ಮಾಡಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಇಂತಹ ಅನ್ಯಾಯಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಕೋರುತ್ತೇನೆ. ಇದು ಡಿ.ಕೆ. ಸುರೇಶ್ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದ ದೂರಿನ ಸಾರಾಂಶ. ಆಗ ದಯಾನಂದ್ ಅವರೇ ಪೊಲೀಸ್ ಕಮಿಷನರ್ ಆಗಿದ್ರು. ದೂರು, ತನಿಖೆ, ಜೈಲು, ಜಾಮೀನು ನಡುವೆಯೇ ಏಪ್ರಿಲ್ ತಿಂಗಳಲ್ಲಿ ಇಡಿ ಎಂಟ್ರಿ ಕೊಟ್ಟಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಐಶ್ವರ್ಯ ಗೌಡ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಏಪ್ರಿಲ್ 24ರಂದು ಐಶ್ವರ್ಯ ಗೌಡ ಮನೆ ಮೇಲೆ ನಡೆದ ಇಡಿ ದಾಳಿಯಲ್ಲಿ ಇಡಿ ಅಧಿಕಾರಿಗಳೇ ಶಾಕ್ ಆಗುವಂತೆ 2 ಕೋಟಿ 25 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು. ಇದೇ ಐಶ್ವರ್ಯ ಗೌಡ 10 ಕೋಟಿಗೂ ಹೆಚ್ಚು ಚೀಟಿಂಗ್ ಆರೋಪ ಹೊತ್ತಿದ್ರು. ಅಂತಹ ಐಶ್ವರ್ಯ ಮನೆಯಲ್ಲಿ ಸಿಕ್ಕ ನಗದು ಪೊಲೀಸ್ ಅಧಿಕಾರಿಗಳಷ್ಟೇ ಏಕೆ ಇಡಿ ಅಧಿಕಾರಿಗಳನ್ನು ಶಾಕ್ ಆಗುವಂತೆ ಮಾಡಿತ್ತು. ಐಶ್ವರ್ಯ ಗೌಡ ವಂಚನೆಗಳ ಲಿಸ್ಟು ನೋಡಿ ಆಗ ಬ್ಯಾಟರಾಯನಪುರ ಎಸಿಪಿ ಆಗಿದ್ದ ಭರತ್ ರೆಡ್ಡಿ ಐಟಿ ಮತ್ತು ಇಡಿ ಅವರಿಗೆ ಪತ್ರ ಬರೆದು ವಿಚಾರಣೆ ನಡೆಸುವಂತೆ ಕೋರಿದ್ರು. ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರಿನ ಚಂದ್ರ ಲೇಔಟ್, ಮಂಡ್ಯದ ಹಲವು ಪೊಲೀಸ್ ಸ್ಟೇಷನ್ಗಳಲ್ಲಿ, ರಾಜರಾಜೇಶ್ವರ ನಗರ ಠಾಣೆಯಲ್ಲಿ ಹೀಗೆ ಹಲವು ಠಾಣೆಗಳಲ್ಲಿ ದೂರು ದಾಖಲಾಗಿದ್ವು. ಎಲ್ಲವೂ ಕೋಟಿ ಕೋಟಿ ವಂಚನೆಗಳೇ. ಇದು ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಮೀರಿದ್ದು ಅನ್ನಿಸಿದ ತಕ್ಷಣ ಪೊಲೀಸರೇ ಇಡಿ ಅವರಿಗೆ ಎಂಟ್ರಿ ಕೊಡೋಕೆ ಕೋರಿಕೊಂಡಿದ್ರು. ಕೇವಲ 3 ವರ್ಷದಲ್ಲಿ 75 ಕೋಟಿ ವ್ಯವಹಾರ. ಇಡಿ ಅವರು ಎಂಟ್ರಿ ಕೊಡೋದಕ್ಕೆ ಕಾರಣವಾಗಿದ್ದೇ ಇದು. ಅಂದ್ರೆ ಕೇವಲ 3 ವರ್ಷಗಳಲ್ಲಿ 75 ಕೋಟಿ ರೂಪಾಯಿಗೂ ಹೆಚ್ಚು ವ್ಯವಹಾರ ಮಾಡಿದ್ದ ಐಶ್ವರ್ಯ ಅದ್ಯಾವ ನಿಗೂಢ ವ್ಯವಹಾರ ಮಾಡ್ತಿದ್ದಾರೆ ಅಂತ ಇಡಿ ಅವರು ತಲೆಕೆಡಿಸಿಕೊಳ್ಳುವಂತೆ ಮಾಡಿತ್ತು ಈ ತನಿಖೆ. ಐಶ್ವರ್ಯ ಗೌಡ ಕೇಸಿನಲ್ಲಿ ಕೇವಲ ಡಿ.ಕೆ. ಸುರೇಶ್ ಹೆಸರಷ್ಟೇ ಅಲ್ಲ, ಜೆಡಿಎಸ್ನ ಕುಮಾರಸ್ವಾಮಿ, ಅನಿತಾ, ನಿಖಿಲ್, ಕಾಂಗ್ರೆಸ್ಸಿನ ತಿಬ್ಬೇಗೌಡ, ಅನ್ನದಾನಿ, ವಿನಯ್ ಕುಲಕರ್ಣಿ ಹೀಗೆ ದೊಡ್ಡ ದೊಡ್ಡ ನಾಯಕರ ಹೆಸರು ಕೇಳಿಬಂದಿದ್ವು. ಇವರಲ್ಲಿ ಕುಮಾರಸ್ವಾಮಿ, ಅನಿತಾ, ನಿಖಿಲ್ ಅವರನ್ನ ಮುಖತಃ ಭೇಟಿ ಕೂಡ ಆಗಿಲ್ಲ ಅಂತ ಹೇಳಿಕೊಂಡಿದ್ರು ಐಶ್ವರ್ಯ ಗೌಡ. ಹಾಗೆ ಈ ಪ್ರಕರಣದಲ್ಲಿ ಡಿ.ಕೆ. ಸುರೇಶ್ ರೀತಿ ಮಾತನಾಡಿದ್ದ ನಟ ಧರ್ಮೇಂದ್ರ ಕೂಡ ಆರೋಪಿ. ಈ ಧರ್ಮೇಂದ್ರ ಕನ್ನಡದಲ್ಲಿ ನವಗ್ರಹ ಸಿನಿಮಾ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಹೇಳ್ಕೊಳ್ಳೋ ಪ್ರಕಾರ ವರಾಹಿ ಸಂಸ್ಥೆಗೆ ಬೇರೆ ಯಾರೋ ನಾನು ಡಿ.ಕೆ. ಸುರೇಶ್ ಅಂತ ಫೋನಿನಲ್ಲಿ ಮಾತನಾಡಿರಬಹುದು. ನಾನಂತೂ ಹಾಗೆ ಮಾತನಾಡಿಲ್ಲ. ಇದು ಧರ್ಮ ಅರೆಸ್ಟ್ ಆಗಿ ಜಾಮೀನು ಪಡೆದು ಹೊರಬಂದಿದ್ದಾಗ ಹೇಳಿದ್ದ ಮಾತು. ಹಾಗಾದ್ರೆ ಡಿ.ಕೆ. ಸುರೇಶ್ ಸ್ಪೀಕಿಂಗ್ ಅಂತ ಫೋನಿನಲ್ಲಿ ಮಾತನಾಡಿದ್ಯಾರು? ಇದಕ್ಕೆ ಐಶ್ವರ್ಯ ಗೌಡ ಅವರೇ ಉತ್ತರ ಹೇಳಬೇಕು. ಫೈನಲಿ ಮುಂದಿನ ಸೋಮವಾರ ಡಿ.ಕೆ. ಸುರೇಶ್ ಇಡಿ ಕಚೇರಿಗೆ ಒಂದಿಷ್ಟು ಉತ್ತರ ಕೊಟ್ಟು ದಾಖಲೆ ಕೊಟ್ಟು ಬರಲಿದ್ದಾರೆ. ಅದಾದ ನಂತರ ಇಡೀ ಕೇಸು ಯಾವ ತಿರುವು ಪಡೆಯುತ್ತೆ ಅಂತ ಕಾದು ನೋಡಬೇಕಿದೆ. ಕಾದು ನೋಡಬೇಕು, ಅಷ್ಟೇ ಮಾಡೋಕ್ಕಾಗೋದು. ಯಾಕಂದ್ರೆ ಈ ಕೇಸ್ನಲ್ಲಿ ಐಶ್ವರ್ಯ ಗೌಡ ಮಾಡಿದ ಮೋಸಕ್ಕೆ ದಾಖಲೆ ಹುಡುಕೋದು ಅಷ್ಟು ಸುಲಭ ಇಲ್ಲ. ಯಾವತ್ತೋ ಆಕೆಗೆ ಅನ್ಸುತ್ತೆ, ದುಡ್ಡಿಗಾಗಿ ಇಷ್ಟೆಲ್ಲ ಮಾಡಿದೆ, ಆದ್ರೆ ನೆಮ್ಮದಿಯೇ ಸಿಗಲಿಲ್ಲ, ನನಗೆ ಇದೆಲ್ಲ ಬೇಕಿತ್ತಾ ಅಂತ. ಅಷ್ಟು ಹೊತ್ತಿಗೆ ಟೈಮ್ ಇಸ್ ಓವರ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.